ಸ್ಥಾಪಕ ರಾಜ್ಯ ಅಧ್ಯಕ್ಷ ಜಿ ನಾರಾಯಣ ಸ್ವಾಮಿ ಸಾರಥ್ಯದ ಕರ್ನಾಟಕ ಚಾಲಕರ ಒಕ್ಕೂಟ ಕೊಡಗು ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕದಿಂದ ಶುಕ್ರವಾರ ನಗರದ ಖಾಸಗಿ ಸಭಾಂಗಣದಲ್ಲಿ ಸಂಘದ ಸದಸ್ಯರಿಗೆ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮ ಜಿಲ್ಲಾ ಸಂಘದ ಮುಜೀಬ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಸಂಘದ ರಾಜ್ಯ ಸಂಚಾಲಕ ಕೃಷ್ಣರಾಜ್ ಅರಸ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ, ನಮ್ಮ ಸಂಘವು ಯಾವುದೇ ರೀತಿಯಲ್ಲಿ ಹಣಕಾಸು ವ್ಯವಹಾರವನ್ನು ಮಾಡುವುದಿಲ್ಲ. ಸರ್ಕಾರದಿಂದ ವಾಹನ ಸವಾರರಿಗೆ ದೊರಕುವ ಸವಲತ್ತುಗಳನ್ನು ಕೊಡಿಸುವುದು, ಚಾಲಕರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದು, ವಾಹನವನ್ನು ಚಲಾಯಿಸುತ್ತಿರುವ ಸಂದರ್ಭದಲ್ಲಿ ಏನೇ ತೊಂದರೆ ಆದರೂ ನಮ್ಮ ಸಂಘದ ವತಿಯಿಂದ ಕೂಡಲೇ ಚಾಲಕರ ನೆರವಿಗೆ ತೆರಳುವ ಮೂಲಕ ಅವರ ನೋವುಗಳಿಗೆ ನಾವು ಜೊತೆಯಲ್ಲಿದ್ದು ರಕ್ಷಣೆ ನೀಡುವುದಾಗಿ ತಿಳಿಸಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಚಾಲಕರು ಸಾಂಸ್ಕೃತಿಕ ರಾಯಭಾರಿಗಳು. ಯಾವುದೇ ಊರಿನಲ್ಲಿ ಪ್ರವಾಸೋದ್ಯಮ ಚೇತರಿಕೆ ಕಾಣಲು ಇವರ ಪಾತ್ರ ಮಹತ್ವದ್ದಾಗಿರುತ್ತದೆ ಎಂದರು. ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಬಿಜೆ ಅಣ್ಣಯ್ಯ ಮಾತನಾಡಿ, ಸಂಘದಲ್ಲಿ ಸುಮಾರು 200ಕ್ಕೂ ಅಧಿಕ ಸದಸ್ಯರು ಇದ್ದು ಅವರುಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಇದ್ದರೂ ಸಂಘದಿಂದ ತ್ವರಿತವಾಗಿ ಸ್ಪಂದಿಸುವ ಪ್ರಯತ್ನ ಮಾಡಲಾಗುವುದು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಸಂಘದ ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬ್ ಮಾತನಾಡಿ, ದಯವಿಟ್ಟು ಚಾಲಕರು ಯಾವುದೇ ಕಾರಣಕ್ಕೂ ವಾಹನ ಚಲಾಯಿಸುವ ಸಂದರ್ಭದಲ್ಲಿ ಮದ್ಯಪಾನ ಮಾಡಬೇಡಿ ಹಾಗೂ ಸರ್ಕಾರದ ಕಾನೂನು ರೀತಿಯಲ್ಲಿ ಸಮವಸ್ತ್ರ ಮತ್ತು ವಾಹನದ ಎಲ್ಲ ದಾಖಲೆಗಳನ್ನು ಜೊತೆಯಲ್ಲಿ ಇರಿಸಿಕೊಂಡು ಪ್ರಯಾಣಿಕರ ಜೊತೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ವರ್ತಿಸುವ ಮೂಲಕ ರಾಜ್ಯದಲ್ಲಿ ನಮ್ಮ ಸಂಘ ಮಾದರಿಯಾಗಬೇಕು ಎಂದರು. ವೇದಿಕೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಚಂದ್ರು ಸೇರಿದಂತೆ ಪ್ರಮುಖರು ಇದ್ದರು. ಭಾಳಷ್ಟು ಹೆಸರುಗಳನ್ನು ಜ್ಞಾಪಕ ಮಾಡ್ಕೊಳ್ಬೋದು. ಇಸ್ಮಾಯಿಲ್ ಇರ್ಬೋದು, ಭಾಳ ದೊಡ್ಡ ವರ್ಗದವರಿದ್ದರು. ಅವರೆಲ್ಲರೂ ಗುಡ್ರವರ ಒಡನಾಡಿಯಾಗಿ ಭಾಳ ಒತ್ತಾಸೆಯಾಗಿ ಅವ್ರ ಬೆಳವಣಿಗೆ ನಿಂತ್ಕೊಂಡಿದ್ರು. ಅಂದರೆ ಒಂದು ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಟ್ಟಕ್ಕೆ ತರುವಲ್ಲಿ ಆ ಚಾಲಕರು ತಿಳಿದಂಥ ಅನೇಕ ಅವತ್ತಿನ ಅವರ ಒಡನಾಡಿಗಳು ಕೂಡ ಒಂದು ಕಾರಣ. ಅಂದರೆ ಭಾಳ ವರ್ಗದವ್ರ ಜೊತೆ ಒಂದು ಸಂಪರ್ಕ ಇರುತ್ತೆ. ಎಲ್ಲ ವರ್ಗದವ್ರ ಜೊತೆ ಸಂಪರ್ಕ ಇರುತ್ತೆ, ಎಲ್ಲ ವರ್ಗದ ಜೊತೆ ಒಡನಾಡಿಗಳಿರ್ತದೆ. ಅವ್ರು ಬಂದು ಅವ್ರ ಜೊತೆ ಮಾತುಕತೆ ಮಾತಾಡ್ತಾ ಇರ್ತಾರೆ. ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ತಾ ಇರ್ತಾರೆ, ಅಲ್ಲೊಂದಷ್ಟು ಸ್ನೇಹಿತರು ಬೆಳೆಸ್ಕೊಂಡಿರ್ತಾರೆ. ಸೊ ಆತ್ಮೀಯತೆ ಮತ್ತು ಒಂದು ಅವ್ರದೇ ಒಂದು ಕುಟುಂಬವನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಪ್ರತಿ ಚಾಲಕ ಕೂಡ ತನ್ನದೇ ಆದ ಸಂಪರ್ಕದಲ್ಲಿ ಒಂದು 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 ದೊಡ್ಡ ಕುಟುಂಬವನ್ನು ಬೇರೆ ಬೇರೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು. ಇದರಲ್ಲಿ ಬರೀ ಗುರುತಿನ ಚೀಟಿಗೋಸ್ಕರ ಅಂತೇಳಿ ನಾವು ಚಾಲಕರು ಇದು ಮಾಡೋದಲ್ಲ. ಇವತ್ತು ನಮ್ಮ ಏನು ಸಂಘದಲ್ಲಿ 150-200 ಜನ ಮೆಂಬರ್ಗಳಿದ್ದೀವಿ. ಎಲ್ಲ ಪ್ರತಿಯೊಬ್ಬರು ಈ ಸಭೆಗೆ ಬರಬೇಕು. ಸಭೆಯಲ್ಲಿ ನಮ್ದು ಏನು ಶಕ್ತಿ ಇದೆ ಅದನ್ನು ತೋರಿಸ್ಬೇಕು. ಯಾರ್ಯಾರಿಗೆ ಏನೇ ಒಂದು ತೊಂದರೆ ಆಯಿತು ಅಂದರೆ, ಈಗ ನಮಗೆ ಗೊತ್ತೇ ಇರೋದಿಲ್ಲ, ನಾವು ಹೋಗ್ತಾ ಇರ್ತೀವಿ, ಎಲ್ಲೋ ಒಂದು ಇದಾಗ್ತದೆ. ಕೆಲವರೆಲ್ಲ ಗ್ರೂಪಿಗೆ ಹಾಕ್ತಾರೆ. ಎಷ್ಟೊತ್ತಲ್ಲಿ ರಾತ್ರಿ ಹೋದ್ರು, ಎಷ್ಟೊತ್ತೆಲ್ಲ ಆದ್ರೂ ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಏನೋ ಒಂದು ಹೊಡೆದಾಟ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಸ್ಪಂದಿಸಿದ್ವಿ. ಬರೀ ನಿಮ್ಮ ತೊಂದರೆಗೆ ಮಾತ್ರ ಅದನ್ನ ಒಂದು ಇದು ಮಾಡ್ಕೊಂಡೆ. ಪ್ರತಿಯೊಂದು ಈ ಥರ ಮೀಟಿಂಗ್ ಕರೆದಾಗ ನೋಡಿ, ಇಷ್ಟು ಜನ ಇದ್ದೀವಿ ನಾವು. ಎಷ್ಟು 150-200 ಜನ ಮೆಂಬರ್ಗಳಿರುವಾಗ ಒಂದು 50 ಜನ ಮೆಂಬರ್ಗಳನ್ನ ಕಾಣ್ತಾ ಇದ್ದೀವಿ. ಪ್ರತಿಯೊಬ್ಬರು ಬರಬೇಕು ಅಂತ ನಾವು ಹೇಳ್ತೀವಿ. ಈಗ ಬರೀ ಕಾರ್ಡ್ಗಳು ಅವ್ರದ್ದು ಏನು ಹೇಳ್ತಾರೆ, ಐಡೆಂಟಿ ಕಾರ್ಡ್ ನಮಗೆ ಸಿಕ್ಕಿಲ್ಲ, ನಮ್ಗೆ ಬಂದಿಲ್ಲ ಅಂತೇಳಿ ಫೋನಲ್ಲಿ ಮಾತಾಡ್ತೀರಾ, ಗ್ರೂಪಲ್ಲಿ ಹಾಕ್ತೀರಾ. ಈಗ ಅಷ್ಟೊಂದು ಕಾರ್ಡ್ಗಳಿದ್ದಾವೆ. ಯಾರಾದರೂ ಒಬ್ರು ಬಂದಿದ್ರ? ಏನಿಲ್ಲ. ಯಾಕೆ? ಪ್ರತಿಯೊಬ್ಬರಿಗೂ ಬಾಡಿಗೆ ಇರ್ತದೆ. ಈಗ ಇದ್ದಿರೋರು ಏನು ಬಾಡಿಗೆ ಇಲ್ವಾ? ಪ್ರತಿಯೊಬ್ಬರಿಗೂ ಕೆಲಸಗಳಿದೆ, ಅವ್ರವ್ರದ್ದೇ ಕೆಲಸ ಇರ್ತದೆ. ದಯವಿಟ್ಟು ಮತ್ತೆ ಇನ್ನೊಂದೇನು ಅಂದರೆ, ಗಾಡಿ ಓಡಿಸ್ಬೇಕಾದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ದಂಗೆ ಸಂಪರ್ಕದ ಸೇತು ಹೊರಗಡೆ ಪ್ರವಾಸಿಗರು ಮತ್ತು ಈ ಊರಿನ ಒಟ್ಟು ಸಂಸ್ಕೃತಿ ಹೇಗಿದೆ. ಹಾಗಾಗಿ ಸಾಂಸ್ಕೃತಿಕ ರಾಯಭಾರಿಗಳಿದ್ದಾರೆ. ಊರಿನ ಒಂದು ಸಾಂಸ್ಕೃತಿಕ ರಾಯಭಾರಿಗಳಿದ್ದು ನಮ್ಮೂರನ್ನ ಪ್ರತಿನಿಧಿಸ್ತಾ ಇತ್ತು. ನಮ್ಮೂರಿನ ಸಾಂಸ್ಕೃತಿಕ ಸಾಮಾಜಿಕ ಒಂದು ಪ್ರತಿನಿಧಿಯಾಗಿ ಕೆಲಸ ಎಲ್ಲದಕ್ಕೂ ಕೂಡ ಒತ್ತಾಸೆಗೆ ಕೊಡುವಂಥ, ಭಾಗಿಯಾಗುವಂಥ, ಎಲ್ಲವನ್ನು ಬದಿಗಿಟ್ಟು ಒಂದು ರೀತಿಯಲ್ಲಿ ಒಂದು ಕುಟುಂಬ ವರ್ಗದವರ ರೀತಿ ಕೆಲಸ ಮಾಡುವಂಥ ಒಂದು ವರ್ಗ ಯಾವುದಾದ್ರೆ ಅದು ಚಾಲಕರು.